ಮಹಾಪುರುಷರಿದ್ದಾರೆ. ದೌರ್ಭಾಗ್ಯ ನಾವು ಅವರ ನಮ್ಮ ಇಡೀ ಜಗತ್ತು ಆ ಆಸ್ಥಾನದಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಇದ್ದಂತಹ ಸಾಮಾನ್ಯರ ಯಾರು ಅಸ್ಪೃಶ್ಯರು ಅಂತ ಒಂದು ಮೆಸೇಜನ್ನು ಸಾರುವಂತಹ ಜಿಲ್ಲೆಯಲ್ಲಿದೆ. ಸಮಾನದಲ್ಲೇ ಮಹಿಳಾ ಮಣಿಗಳಿಗೆ ಸಮಾನ ಹಕ್ಕನ್ನು ಕಲ್ಪಿಸಿದಂತಹ ಮಹಾಪಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಲ್ಲ. ಮಹಿಳೆಯರಾದಂತಹ ಅಕ್ಕ ಮಹಾದೇವಿ ನಾಗಲಾಂಬಿಕೆ ಈ ರೀತಿಯ ಮಹಿಳಾ ಮಣಿಯರನ್ನ ಶಿವಶರಣೆಯರನ್ನಾಗ ಮಾಡಿ ಅವರ ವಿಚಾರಧಾರೆಗಳಿಗೆ ಮನ್ನಣೆಯನ್ನು ಕೊಟ್ಟಂತವರು, ಆವತ್ತಿನ ಕಾಲಕ್ಕೆ ಆ ಆವಿಷ್ಕಾರವನ್ನು ಮಾಡಿ ಯಶಸ್ಸನ್ನು ಪಡೆದಂತವರು ಬಸವಣ್ಣವರು. ನಮ್ಗೆ ಎಷ್ಟು ಜನಕ್ಕೆ ಈ ವಿಚಾರ ಗೊತ್ತು? ಮಹಿಳಾ ಮಣಿಗಳಿದ್ದಾರೆ, ಅವರ ವಿಚಾರದಲ್ಲಿ ನಾವು ಇಷ್ಟನ್ನು ತಿಳ್ಕೊಂಡ್ರೆ ಸಾಕು ಅನ್ನುವಂತಹದ್ದೇ ನಮ್ಮವರಿಗೆ ಬ್ರೀಫ್ ಆಗಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಬಂದಿದ್ರು. ಅನುಭವ ಮಂಟಪದ ಒಂದು ಸಂಸತ್ತಿನ ಒಂದು ಪರಿಕಲ್ಪನೆ ಅಂತ. ಅದನ್ನು ನಾನು ಇನ್ನು ಸ್ವಲ್ಪ ಎಕ್ಸಾಗರೇಟ್ ಮಾಡಿ ಹೇಳ್ತೀನಿ. ಈ ಅನುಭವ ಮಂಟಪದ ಒಂದು ಪರಿಕಲ್ಪನೆ ಏನು ಗೊತ್ತಾ? ಜನ ಮಾತ್ರ ಅನುಭವಿಸದಿದ್ದಂತಹ ಒಂದು ಗೌರವಾದಿಗಳನ್ನ ಅನುಭವ ಮಂಟಪ ಅಂತ. ಅನುಭವ ಮಂಟಪದ ಸದಸ್ಯರು ಯಾರು ಅಂತಂದ್ರೆ ಇದೇ ಮಾದಾರ ಚೆನ್ನಯ್ಯ, ಗೋಹರ ಕಕ್ಕಯ್ಯ, ಹಿನ್ನರಿ ಬೊಮ್ಮಯ್ಯ, ಮಡಿವಾಳ ಮಾಚಯ್ಯ, ಅಕ್ಕ ಮಹಾದೇವಿ, ನಾಗಲಾಂಬಿಕೆ, ಈ ರೀತಿಯ ವ್ಯಕ್ತಿಗಳು. ಅನುಭವ ಮಂಟಪದ ಉದ್ದೇಶವೇ ಜಾತ್ಯಾತೀತ, ವರ್ಣಾತೀತ, ಭೇದಾತೀತ ಅನ್ನುವಂತಹ ವಿಚಾರಗಳು. ಇದು ಆವಿಷ್ಕಾರ ಯಾವ ಪರಿಯ ಒಂದು ಉದ್ದೇಶ ಅದು? ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ಬಸವಣ್ಣನವರ ಬಗ್ಗೆ ಗೊತ್ತಿದೆ? ಪ್ರಜಾಪ್ರಭುತ್ವದ ಇವತ್ತಿನ ಕನಸು ನಾವೇನ್ ಕಾಣ್ತಿದ್ದೀವಿ, ಪ್ರಜಾಪ್ರಭುತ್ವದ ಪರಿಕಲ್ಪನೆ ಇವತ್ತೇನಿದೆ, ಇಂತಹ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ, ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ 12ನೇ ಶತಮಾನದಲ್ಲಿ ಮಾಡಿದ್ರು ಬಸವಣ್ಣನವರು. ಇದು ಸಾಮಾನ್ಯವಾದ ಸಂಗತಿಯ? ಖಂಡಿತವಾಗ್ಲೂ ಅಲ್ಲ ಅಂತ. ಅವರು ಕೊಟ್ಟಂತಹ ವಿಚಾರಧಾರೆಗಳು ಇಡೀ ಜೀವನದುದ್ದಕ್ಕೂ ಹೇಗೆ ಬದುಕಬೇಕು. ಒಬ್ಬ ಶಿವಶರಣೆ ಅವರ ಭಾಷೆಯಲ್ಲಿ ಶರಣೆ ಅನ್ನುವವರು ಹೇಗೆ ಬದುಕಬೇಕು ಅಂತ. ಈ ಶರಣೆ ಅನ್ನುವಂತಹ ಪರಿಕಲ್ಪನೆ ಅಥವಾ ಈ ಶರಣೆ ಅನ್ನುವಂಥವ್ರು ಯಾರು? ಕೇವಲ ಲಿಂಗಾಯತರ? ಖಂಡಿತವಾಗ್ಲೂ ಅಲ್ಲ. ಯಾರು ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಶ್ರಮಿಸ್ತಾರೆ ಅಥವಾ ಯಾರು ಸಮಾಜಕ್ಕೆ ಪೂರಕವಾಗಿ ಬದುಕ್ತಾರೆ, ಪೂರಕವಾಗಿ ಅಂತಂದ್ರೆ ಸಮಾಜದಲ್ಲಿ ಯಾರೊಂದಿಗೂ ಜಗಳವಾಡದೆ ಅಥವಾ ಸಮಾಜದಲ್ಲಿ ಯಾರಿಗೂ ಕೆಟ್ಟದ್ದನ್ನ ಮಾಡದೆ, ಸಮಾಜದಲ್ಲಿ ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚನೆ ಮಾಡದೆ ಸಮಾಜಕ್ಕೆ ಪೂರಕವಾಗಿ ಬದುಕ್ತಾರೋ ಅಂತವರನ್ನ ಶರಣರು ಅಂತ ಕರೆದರು. ಆ ಎಲ್ಲ ಅಂಶಗಳನ್ನ ತಮ್ಮ ವಚನ ಸಾಹಿತ್ಯದಲ್ಲಿ ಕೊಡ್ತಾ ಹೋದರು. ಬಸವಣ್ಣನವರು ಕೊಟ್ಟಂತಹ ಅಷ್ಟಾಚಾರಗಳು, ಅಷ್ಟಾವರಣಗಳು ಮತ್ತು ಪಂಚಾಚಾರಗಳು ಅನ್ನುವಂತಹದ್ದು ನಾವು ಲಿಂಗಾಯತರ ಒಂದು ಪ್ರತಿಪಾದಕರು ಬಸವಣ್ಣವರು ಅಂತ ಏನು ಹೇಳ್ಕೊಳ್ತೀವಿ. ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ಪಂಚಾಚಾರಗಳ ಬಗ್ಗೆ, ಅಷ್ಟಾವರಣಗಳ ಬಗ್ಗೆ ಗೊತ್ತಿದೆ? ಏನು ಆ ಪಂಚಾಚಾರಗಳು, ಅಷ್ಟಾವರಣಗಳು ಅನ್ನೋದು? ಇವುಗಳನ್ನು ಏನಕ್ಕೆ ಪ್ರತಿಪಾದಿಸಿದ್ರು? ಒಬ್ಬ ಶಿವಶರಣ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ತೋರಿಸುವುದಕ್ಕೋಸ್ಕರ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಕೊಟ್ಟಂತೆ ಅಥವಾ ಏನು ನಮ್ಮ ರೈತಲಿಂಗವನ್ನು ಹಾಕೊಂಡು ಹೋರಾಡ್ತೀವಿ ಎದುರಿಸಿಕೊಂಡು ಅಂತ ಹೇಳ್ತಿದ್ದಲ್ಲ, ಶಿವದೀಕ್ಷೆ ವಾಸ್ತವವಾಗಿ ಬಸವಣ್ಣ